ಸೊ ನಾನು ಇವತ್ತು ಒಂದು ಇಂಟೆಲಿಜೆಂಟ್ ಸ್ಕ್ಯಾಮ್ ನ ಎಕ್ಸ್ಪೋಸ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀನಿ. ಮಟ್ಟ ಮಧ್ಯಾಹ್ನ ಟೆಲಿಗ್ರಾಮ್ ಅಲ್ಲಿ ಒಂದು ಮೆಸೇಜ್ ಬರುತ್ತೆ, ಹೇ ಐ ಹ್ಯಾವ್ ಅ ಗುಡ್ ನ್ಯೂಸ್ ಫಾರ್ ಯು ಅಂತ. ಸೊ ನಾನು ಏನು ವಾಟ್ ಇಸ್ ಇಟ್ ಅಂತ ಕೇಳ್ತೀನಿ. ಮೀರಾ ಹೇಳ್ತಾಳೆ, ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ರೆ ₹100 ಕೊಡ್ತೀವಿ, ಇದೇ ತರ ಸಕ್ಕಾಪಟ್ಟೆ ಟಾಸ್ಕ್ ಗಳನ್ನ ಕೊಡ್ತೀವಿ, ಚೆನ್ನಾಗಿ ದುಡ್ಡು ಮಾಡ್ಬೋದು ಅನ್ನೋ ತರ ಒಂದು ಮೆಸೇಜ್ ಹಾಕ್ತಾಳೆ. ಓಕೆ 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 ಅಂತ ನನ್ಗೆ ಅವಾಗಲೇ ಅರ್ಥ ಆಗುತ್ತೆ. ಸೊ ಮೀರಾ ಹೇಳಿದ್ದನ್ನ ಕೇಳೋಂತರ ನಾನು ಆಕ್ಟಿಂಗ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಸೊ ಮೀರಾ 2 ಲಿಂಕ್ ನ ಕಳಿಸ್ತಾಳೆ. ಆ ಚಾನಲ್ಗಳು ಇವು ಫೇಮಸ್ ಚಾನಲ್ಗಳು. ಐ ಡೋಂಟ್ ನೋ ವೈ ಶಿ ಯೂಸ್ ದಿಸ್. ಸೊ ನಾನು ಆಟನ ಶುರು ಮಾಡ್ತೀನಿ. ಸಬ್ಸ್ಕ್ರೈಬ್ ಮಾಡದಂತ ಸ್ಕ್ರೀನ್ ಶಾಟ್ ನ ಮೀರಾಗೆ ಶೇರ್ ಮಾಡ್ತೀನಿ. ಮೀರಾ ಗುಡ್ ಜಾಬ್, ನಿನ್ನ ಏಜ್ ಎಷ್ಟು ಅಂತ ಕೇಳ್ತಾಳೆ. ಸೊ ನಾನು 21 ಅಂತ ಸುಳ್ಳು ಹೇಳ್ತೀನಿ. ಸೊ ಚೆಸ್ ನೋಡಿದ್ರಲ್ಲ, ಆ ಕಾಂಟೆಕ್ಸ್ಟ್ ಅಲ್ಲಿ ಈ ಸ್ಟೋರಿನ ಹೇಳ್ತಾ ಇದ್ದೀನಿ. ಮೀರಾ ನೀವು ವರ್ಕ್ ಮಾಡ್ತಾ ಇದೀರಾ ಅಂತ ಕೇಳ್ತಾಳೆ. ನಾನು ಇಲ್ಲ, ಐ ಆಮ್ ಎ ಸ್ಟೂಡೆಂಟ್ ಅಂತ ಹೇಳ್ತೀನಿ. ಅವಾಗ ಫಸ್ಟ್ ಪಾನ್ ನ ಮೂವ್ ಮಾಡ್ತಾಳೆ ಮೀರಾ. ನಾವು ನಮ್ಮ ಕಂಪನಿ ಸ್ಟ್ಯಾಂಡರ್ಡ್ ಪ್ರಕಾರ 24ಕ್ಕಿಂತ ಕೆಳಗಿರೋರಿಗೆ ನಾವು ಕೆಲಸ ಕೊಡೋದಿಲ್ಲ ಅಂತ. ಸೊ ಈ ಸ್ಟೇಟ್ಮೆಂಟ್ ಕೊಡೋದ್ರಿಂದ ಈ ಕಡೆ ಇರೋ ಯೂಸರ್ಸ್ಗೆ ಏನನ್ಸುತ್ತೆ, ಇವ್ರದೊಂದು ಟ್ರಸ್ಟೆಡ್ ಕಂಪನಿ, ಅಥೆಂಟಿಕ್ ಕಂಪನಿ ಅಂತ ಈ ಕಡೆ ಮೆಸೇಜ್ ಮಾಡುವಂತ ನಮ್ಮಂತವ್ರಿಗೆ ಅನ್ಸುತ್ತೆ. ಸೊ ನನಗೆ ಗೊತ್ತಿತ್ತಲ್ಲ, ಆಲ್ರೆಡಿ ಆಕ್ಟಿಂಗ್ ಮಾಡ್ತಿದ್ನಲ್ಲ. ಸೊ ನಾನು ನನ್ನ ಫಸ್ಟ್ ಪಾನ್ ನ ಮೂವ್ ಮಾಡ್ತೀನಿ. ಸಾರಿ, ನೀವು ಸ್ಕ್ಯಾಮರ್ ಅಂತ ಹೇಳ್ಕೊಂಡು ನಾನು ಸುಳ್ಳು ಹೇಳಿದೆ, ನಾನು ವರ್ಕ್ ಮಾಡ್ತಿಲ್ಲ, ನನ್ನ ಏಜ್ 25 ಅಂತ ಹೇಳ್ತೀನಿ. ಮೀರಾ ಇಟ್ಸ್ ಓಕೆ ಅಂತ ಹೇಳ್ಬಿಟ್ಟು ನಿಮ್ಮ ಪ್ರೊಫೈಲ್ ನ ನನ್ನ ಕಂಪನಿ ರಿಸೆಪ್ಷನಿಸ್ಟ್ಗೆ ಶೇರ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನನಗೂ ಕೂಡ ಒಂದು ಕೋಡ್ ನ ಕೊಡ್ತಾಳೆ. ನಾನು ಮೀರಾಗೆ ಕೇಳ್ತೀನಿ, ನಾನೊಂದು ಪ್ರಶ್ನೆ ಕೇಳಲ್ಲ ನಿಮ್ನ ಅಂತ. ಮೀರಾ ಓಕೆ ಅಂತಾಳೆ. ನನ್ನ ಕಾಂಟ್ಯಾಕ್ಟ್ ನಿಮ್ಗೆ ಹೆಂಗ್ ಸಿಕ್ತು ಅಂತ ಕೇಳ್ತೀನಿ. ಅವಾಗ ಮೀರಾ ಸೆಕೆಂಡ್ ಟ್ರಸ್ಟ್ ಪಾನ್ ನ ಮೂವ್ ಮಾಡ್ತಾಳೆ. ವಿ ಆರ್ ಪಾರ್ಟ್ನರ್ಡ್ ವಿತ್ ದ ನೌಕರಿ, ಲಿಂಕ್ಡ್ಇನ್ ಅಂಡ್ ಆಲ್ ದ ಜಾಬ್ ಪೋರ್ಟಲ್ಸ್. ವಿ ಫೈಂಡ್ ಪೊಟೆನ್ಷಿಯಲ್ ಕ್ಯಾಂಡಿಡೇಟ್ಸ್ ಅಂಡ್ ವಿ ಪ್ರೊವೈಡ್ ವರ್ಕ್ ಫ್ರಮ್ ಹೋಮ್ ಜಾಬ್ ಅಂತ ಹೇಳ್ತಾಳೆ ಡೌಗಳು. ಸೊ ನಾನು ನೆಕ್ಸ್ಟ್ ಪಾನ್ ನ ಮೂವ್ ಮಾಡ್ತೀನಿ. ವಾವ್, ಇಟ್ ಈಸ್ ಅ ಗ್ರೇಟ್ ಜಾಬ್, ಯು ಆರ್ ಹೆಲ್ಪಿಂಗ್ ಅನ್ಎಂಪ್ಲಾಯ್ಡ್ ಪೀಪಲ್ ಲೈಕ್ ಮೀ, ಗಾಡ್ ವಿಲ್ ಬ್ಲೆಸ್ ಯು, ಹೆಲ್ತ್ ಅಂಡ್ ಹ್ಯಾಪಿನೆಸ್ ಅಂತ ಹೇಳ್ತೀನಿ. ಆ ಕಡೆ ಮೀರಾ ದಿಲ್ ಖುಷಿಯಾಗಿ ಆ ಕಮೆಂಟ್ಗೆ ಒಂದು ರೆಡ್ ಹಾರ್ಟ್ ಜೊತೆಗೆ ಈ ಎಮೋಜಿನ ಕಳಿಸ್ತಾಳೆ. ಸೊ ಮೀರಾ ಶೇರ್ ಮಾಡಿದಂತ ಒಂದು ಲಿಂಕ್ ನ ಹುಡುಕಿ ನಾನು ನೆಕ್ಸ್ಟ್ ಚಾಪ್ಟರ್ಗೆ ಮೂವ್ ಆಗ್ತೀನಿ. ಅವಳ ಹೆಸರು ಲೈಲಾ. ಸೊ ನಾನು ಲೈಲಾಗೆ ಕೇಳ್ತೀನಿ, ಹೇ ಕ್ಯಾನ್ ಯು ಸೆಂಡ್ ದ ಥರ್ಡ್ ಟಾಸ್ಕ್ ಅಂತ. ಆ ಕಡೆಯಿಂದ ಲೈಲಾ ಹೇಳ್ತಾಳೆ, ಕ್ಯಾನ್ ಯು ಪ್ಲೀಸ್ ಪ್ರೊವೈಡ್ ಯುವರ್ ಕೋಡ್ ಅಂತ. ಸೊ ಎಲ್ಲ ಒಂದು ಸ್ಟೇಟ್ಮೆಂಟ್ ಅವ್ರ ಕಡೆಯಿಂದ ಬರ್ತಾ ಇರೋದನ್ನ ನೀವು ನೋಡಿದ್ರೆ ಅಥೆಂಟಿಕ್, ಪಕ್ಕ ಟ್ರಸ್ಟೇಬಲ್, ಕರೆಕ್ಟ್ ಕಂಪನಿ ಅಂತ ಅನ್ಸುತ್ತೆ. ಬಟ್ ನಾಟ್. ನಾನು ಮೀರಾ ಕೊಟ್ಟಂತ ಕೋಡ್ ನ ಲೈಲಾಗೆ ಶೇರ್ ಮಾಡ್ತೀನಿ. ಲೈಲಾ ಒಂದು ಥರ್ಡ್ ಟಾಸ್ಕ್ ನ ನನಗೆ ಕೊಡ್ತಾಳೆ. ನಾನು ಆ ಚಾನಲ್ಗೆ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಆ ಸ್ಕ್ರೀನ್ ಶಾಟ್ ನ ಅವಳಿಗೆ ಶೇರ್ ಮಾಡ್ತೀನಿ. ಆ ಕಡೆಯಿಂದ ಲೈಲಾ ಒಂದು ಚೆಕ್ ಕೊಡ್ತಾಳೆ. ಅಂದ್ರೆ ಕ್ಯಾನ್ ಯು ಶೇರ್ ಯುವರ್ ನೇಮ್, ಏಜ್, ಫೋನ್ ನಂಬರ್. ಸೊ ಈ ಕಡೆಯಿಂದ ನಾನು ಚೆಕ್ ಕೊಡ್ತೀನಿ. ಏನಂತ, ರಾಂಗ್ ನೇಮ್, ರಾಂಗ್ ಏಜ್, ರಾಂಗ್ ನಂಬರ್, ಎಲ್ಲ ರಾಂಗ್ ಡೀಟೇಲ್ಸ್ ನ ಕೊಡ್ತೀನಿ. ಆ ಕಡೆಯಿಂದ ಲೈಲಾ ಒಂದು ಬ್ಯೂಟಿಫುಲ್ ಚೆಕ್ ಮಾಡಿ ಕೊಡ್ತಾಳೆ. ಏನಪ್ಪ ಅದು ಅಂದ್ರೆ, ಬ್ಯಾಂಕ್ ಅಕೌಂಟ್ ನಂಬರ್, ಬ್ಯಾಂಕ್ IFSC, ಬ್ಯಾಂಕ್ ಅಡ್ರೆಸ್ ನ ಕೇಳ್ತಾಳೆ. ಈ ಮಾತು ಬಿಲ್ಡಪ್ ಗಲ್ಲ, ಈ ತರ ಸ್ಕ್ಯಾಮ್ಗಳನ್ನ ನಾನು ತುಂಬಾ ನೋಡಿದ್ದೀನಿ. ಸೊ ಚದುರಂಗದ ಸಿಪಾಯಿಗೆ ಚೆಕ್ ಕೊಟ್ಟಾಗ ಅವನು ಮತ್ತೊಂದು ಚೆಕ್ ಮೇಟ್ ಕೊಡ್ತಾನೆ. ನಾನು ವಾಪಸ್ ಮತ್ತೆ ರಾಂಗ್ ಬ್ಯಾಂಕ್ ಅಕೌಂಟ್ ನಂಬರ್, ಬ್ಯಾಂಕ್ ಡೀಟೇಲ್ಸ್ ಎಲ್ಲಾನು ರಾಂಗ್ ಕಳಿಸ್ತೇನೆ. ಸೊ ಲೈಲಾ ಇಮಿಡಿಯೇಟ್ ಆಗಿ ಫೋನ್ ಪೇ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಾಳೆ, ಆದರೆ ಫೇಲ್ ಆಗುತ್ತೆ. ಕಾರಣ ನಾನು ಕೊಟ್ಟಿದ್ದಂತ ರಾಂಗ್ ಡೀಟೇಲ್ಸ್ ಇಂದ. ಸೊ ಇಲ್ಲಿ ಸ್ವಲ್ಪ ಕೇರ್ಫುಲ್ ಆಗಿ ಕೇಳಿಸ್ಕೊಳ್ಳಿ. ಅಲ್ಲಿ ಅವತ್ತು ನಾನು ಕರೆಕ್ಟ್ ಡೀಟೇಲ್ಸ್ ಕೊಟ್ಟಿದ್ರೆ ಖಂಡಿತ ನನ್ನ ಅಕೌಂಟ್ಗೆ ₹300 ಕಳಿಸ್ತಿದ್ರು. ಆದ್ರೆ ಇಲ್ಲಿ ಅವರು ಕಳಿಸಿದಂತ ₹300 ಇಸ್ ಅ ಬಿಗ್ ಇನ್ವೆಸ್ಟ್ಮೆಂಟ್ ನಿಮ್ಮ ಟ್ರಸ್ಟ್ ನ ಅರ್ನ್ ಮಾಡ್ಲಿಕ್ಕೆ. ಫಸ್ಟ್ ಇದೇ ತರ 1-2-3 ಟಾಸ್ಕ್ ಗಳನ್ನ ಕೊಡ್ತಾರೆ. 1-2-3 ದಿನ ₹300 ಕಳಿಸಬಹುದು ನಿಮ್ಮ ಅಕೌಂಟ್ಗೆ, ಅದು ನಿಜ. ಆದರೆ ನೆಕ್ಸ್ಟ್ ಕಮಿಂಗ್ ಡೇಸ್ ಅಲ್ಲಿ ಒಂದು ಲಿಂಕ್ ನ ಕಳಿಸ್ತಾಳೆ. ಇಟ್ ಇಸ್ ಕಾಲ್ಡ್ ಫಿಶಿಂಗ್. ಇದನ್ನ ಟೆಕ್ನಿಕಲಿ ಹ್ಯಾಕಿಂಗ್ ಅಂತಾರೆ. ನಿಮ್ಗೆ ಒಂದು ಲಿಂಕ್ ನ ಕಳಿಸ್ತಾರೆ. ಆ ಲಿಂಕ್ ನ ನೋಡಿ ನೀವೇನು ಕಂಡುಹಿಡಿಯೋಕಲ್ಲ. ಆ ಲಿಂಕ್ ನ ನೀವು ಯಾವತ್ತು ಕ್ಲಿಕ್ ಮಾಡ್ತಿರೋ ಖತಮ್, ನಿಮ್ಮ ಬ್ಯಾಂಕ್ ನ ಈಸಿಯಾಗಿ ಹ್ಯಾಕ್ ಮಾಡಬಹುದು. ನಂಬರ್ 2, ನಿಮ್ಮ ಫೋನ್ ನ ಹ್ಯಾಕ್ ಮಾಡಿ, ಎಸ್ಪೆಷಲಿ ಹುಡುಗಿರ್ನ ಟಾರ್ಗೆಟ್ ಮಾಡ್ತಾರೆ. ಅವರ ಗ್ಯಾಲರಿಯಲ್ಲಿ ಇರುವಂತ ಪರ್ಸನಲ್ ಥಿಂಗ್ಸ್ ನ ಹ್ಯಾಕ್ ಮಾಡಿ ಅವ್ರನ್ನ ಬ್ಲಾಕ್ ಮೇಲ್ ಮಾಡಿ ಅವರಿಂದ ದುಡ್ಡು ಕೂಡ ಡಿಮ್ಯಾಂಡ್ ಮಾಡಬಹುದು. ನಂಬರ್ 3, ನಿಮ್ಮ ಯಾವುದೇ ಸೋಷಿಯಲ್ ಮೀಡಿಯಾ ಅಕೌಂಟ್ ಗಳನ್ನ ಕೂಡ ಅವರು ಹ್ಯಾಕ್ ಮಾಡಬಹುದು. ನಿಮ್ಮ ಫ್ರೆಂಡ್ಸ್ ಗಳ ಹತ್ರ ದುಡ್ಡು ಕೊಡಿ ಅಂತ ಕೇಳಬಹುದು, ಏನ್ ಬೇಕಾದ್ರೂ ಮಾಡಬಹುದು. ಸೊ ದ ಮಾರಲ್ ಆಫ್ ದ ಸ್ಟೋರಿ ಇಸ್, ನಿಮ್ ಜೇಬಿಗೆ ₹300 ಕೊಟ್ಟು ನಿಮ್ ಬ್ಯಾಂಕಿಗೆ 3 ನಾಮ ಇಟ್ಟು ಅವರು ಟಾಟಾ ಬೈ ಬೈ ಹೇಳ್ಬಹುದು. ಈ ವಿಡಿಯೋನ ನಿಮ್ಮ ಎಲ್ಲ ಫ್ರೆಂಡ್ಸ್ ಗಳ ಜೊತೆಗೆ ಶೇರ್ ಮಾಡಿ ಅವೇರ್ನೆಸ್ ನ ಕ್ರಿಯೇಟ್ ಮಾಡಿ. ಸೊ ನಿಮ್ ಲೈಫ್ ಅಲ್ಲೂ ಯಾವುದೇ ರೀತಿ ಈ ತರ ಅಲ್ಲ, ಇಲ್ಲ ಬೇರೆ ತರ ಸ್ಕ್ಯಾಮ್ ಆಗಿದ್ರೆ ಕಮೆಂಟ್ ಮಾಡಿ. ಅಂಡ್ ಇನ್ಸ್ಟಾಗ್ರಾಮ್ ಅಲ್ಲಿ ನನಗೆ 150K ಫಾಲೋವರ್ಸ್ ಆಗಿದ್ದಾರೆ, ಆದ್ರೆ ಯೂಟ್ಯೂಬ್ ಅಲ್ಲಿ ಇನ್ನೂ ಆಗಿಲ್ಲ. ಸೊ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಳ್ಳೊಳ್ಳೆ ಕಂಟೆಂಟ್ ಗಳು, ಯೂಸ್ಫುಲ್ ಕಂಟೆಂಟ್ ಗಳು ಖಂಡಿತ ಮುಂದೆ ಬರ್ತಾ ಇರ್ತವೆ. ಸೊ ಆಸ್ ಆಲ್ವೇಸ್, ಪೀಸ್.